ಗರ್ಭಿಣಿಯರ ಆರೈಕೆ ಮತ್ತು ಕಾಳಜಿ ಕುರಿತು ಕಾರ್ಯಾಗಾರ. ಹಾವೇರಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕೆಎಚ್ಪಿಟಿ ಹಾಗೂ ಸೆಂಟ್ ಜಾನ್ಸ್ ಸಹಯೋಗದೊಂದಿಗೆ ಆರೋಗ್ಯ ಇಲಾಖೆಯ ಮುಂಚೂಣಿ ಕಾರ್ಯಕರ್ತರಿಗೆ ಕೌಶಲ್ಯ ತರಬೇತಿ ಕಾರ್ಯಾಗಾರ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊನ್ನತ್ತಿಯಲ್ಲಿ ನಡೆದ ತರಬೇತಿಯ ಕಾರ್ಯಾಗಾರದ ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ ಸೌಭಾಗ್ಯ ಕೆ. ಆಡಳಿತ ವೈದ್ಯಾಧಿಕಾರಿಗಳು ಉದ್ಘಾಟಕರಾಗಿ ಡಾಕ್ಟರ್ ರತ್ನ ತಳವಾರ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನೇಹಾ ಶರ್ಮಾ ಕೆಎಚ್ಪಿಟಿ ಬೆಂಗಳೂರ, ಡಾಕ್ಟರ್ ರೇಖಾ ಕೆಎಚ್ಪಿಟಿ ಬೆಂಗಳೂರು ಹಾಗೂ ಶ್ರೀ ಚಂದ್ರಪ್ಪ ಸೀನಿಯರ್, ಶ್ರೀ ಶಿವಶಂಕರ ಬಿಎಚ್ಇಒಯವರು ಉಪಸ್ಥಿತ ಇದ್ದರು. ಈ ಕಾರ್ಯಾಗಾರದ ಕುರಿತು ಡಾಕ್ಟರ್ ಸೌಭಾಗ್ಯ ಕೆ. ಆಡಳಿತ ವೈದ್ಯಾಧಿಕಾರಿಗಳು, ಗರ್ಭಿಣಿ ಹಾಗೂ ತಾಯಿ ಮತ್ತು ಮಗುವಿನ ಆರೈಕೆಯಲ್ಲಿ ಇಲಾಖೆಯ ಕಾಳಜಿಯ ಜೊತೆಗೆ ಕುಟುಂಬದ ಪಾತ್ರವು ಬಹುಮುಖ್ಯವಾಗಿದೆ. ಗರ್ಭಿಣಿಯರು ಪ್ರಾಥಮಿಕ ಹಂತದ ದಾಖಲಾತಿ ಮಾಡಿಸುವುದು, ಗರ್ಭಿಣಿಯರಲ್ಲಿ ರಕ್ತಹೀನತೆ, ರಕ್ತದೊತ್ತಡ ಹಾಗೂ ಕಡಿಮೆ ತೂಕ ಹುಟ್ಟಿದ ಮಕ್ಕಳಿಗೆ ಮನೆ ಮಟ್ಟದಲ್ಲಿ ಕಾಂಗ್ರೋ ಮದರ್ ಕೇರ್ ಮಹತ್ವ ಮತ್ತು ವಿಧಾನವನ್ನು ತಿಳಿಸುವುದು ಹಾಗೂ ಸ್ಥಳೀಯ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಬಹುಮುಖ್ಯ ಎಂದು ಹೇಳಿದರು. ನಿರ್ಜೀವ ಜನನ ಸ್ಟಿಲ್ ಬರ್ತ್ ತಡೆಗಟ್ಟುವ ಕುರಿತು ಶುಶ್ರೂಷಕಿಯರು, ಸಿಎಚ್ಒ, ಪಿಎಚ್ಸಿಒ, ಎಚ್ಐಒ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಕೌಶಲ್ಯ ತರಬೇತಿ ಬಹುಮುಖ್ಯವಾಗಿದೆ. ಈ ತರಬೇತಿಯನ್ನು ತೆಗೆದುಕೊಂಡು ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಮುದಾಯದ ಜನರಿಗೆ ಆರೋಗ್ಯ ಶಿಕ್ಷಣ ನೀಡುವಲ್ಲಿ ತಮ್ಮೆಲ್ಲರ ಪಾತ್ರ ಬಹು ಪ್ರಾಮುಖ್ಯ ಹಾಗೂ ಆಸ್ಪತ್ರೆಗೆ ಬಂದಾಗ ಗಂಡಾಂತರ ಗರ್ಭಿಣಿಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮುತ್ತುಗೌಡ ಗೌಡರ ನಡೆಸಿಕೊಟ್ಟರು. ತರಬೇತಿಯ ಪ್ರಾಸ್ತಾವಿಕ ನುಡಿಯನ್ನು ಗುರುರಾಜ ಜಗೋಳ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಮಾತನಾಡಿದರು ಹಾಗೂ ತರಬೇತಿಯನ್ನು ತಾಲೂಕು ಸಂಯೋಜಕರು ಮತ್ತು ನರ್ಸ್ ಮೆಂಟರ್ಸ್, ಕ್ಷೇತ್ರ ಸಂಯೋಜಕರು ನಡೆಸಿದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್.